ದೇಶಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿಯಿಂದ ಧ್ವಜಾರೋಹಣ. 13ನೇ ಬಾರಿ ಧ್ವಜಾರೋಹಣ ನೆರವೇರಿಸಿದ ನಮೋ. ಭಾರತದ ಆರ್ಥಿಕತೆ ಶರವೇಗದಲ್ಲಿ ಬೆಳೀತಾ ಇದೆ. 2047ಕ್ಕೆ ವಿಕಸಿತ ಭಾರತದ ಕನಸು ನನಸಾಗತ್ತೆ. ಸಪ್ತಧಾರಾ ಹೆಸರಿನಲ್ಲಿ ನಮೋ 7 ಸೂತ್ರ. ಪ್ರಧಾನಿ ಭಾಷಣದಲ್ಲಿ ಜೆನ್ ಝಿ ಬಗ್ಗೆಯೂ ವಿಶೇಷ ಮಾತು. ಭಾರತದ ಕನಸು ನನಸು ಮಾಡುವಲ್ಲಿ ಈ ಜನರೇಷನ್ ಪಾತ್ರ ಪ್ರಮುಖ ಅಂತ ಉಲ್ಲೇಖ. 1 ಕೋಟಿ ಯುವಕರಿಗೆ ಎಐ ಕೌಶಲ್ಯ ತರಬೇತಿ ನೀಡೋದಾಗಿ ಘೋಷಣೆ. ಕೆಂಪುಕೋಟೆ ಆವರಣದಲ್ಲಿ ಮೊಳಗಿದ ವಂದೇ ಮಾತರಂ. ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಈ ಗೀತೆ ಮೊಳಗಿದ್ದು ಇದೇ ಮೊದಲು. ಪ್ರಧಾನಿಯಿಂದಲೂ ವಂದೇ ಮಾತರಂನ ಗುಣಗಾನ. ಮೊದಲ ಬಾರಿಗೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ. ಪತ್ನಿಯ ಜೊತೆ ಆಗಮಿಸಿ ಧ್ವಜಕ್ಕೆ ಗೌರವ ಸಮರ್ಪಣೆ. ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬದ ಸಂಭ್ರಮ. QR ಕೋಡ್ ಮೂಲಕ ಮುಂಗಡ ನೋಂದಣಿ ಕಡ್ಡಾಯ. ಮಧ್ಯಾಹ್ನ 12 ಗಂಟೆ ನಂತರ ವಿಧಾನಸೌಧದಲ್ಲಿ ಆಚರಣೆ. ನೂತನ ಸಚಿವರಿಂದ ವಿವಿಧ ರಾಜ್ಯಗಳಲ್ಲಿ ಧ್ವಜಾರೋಹಣ. ಮೊದಲ ಬಾರಿ ಮಂತ್ರಿಯಾದ ಹಲವರಿಂದ ಸಂಭ್ರಮದ ಕ್ಷಣದಲ್ಲಿ ಭಾಗಿ. ಭಾಷಣದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತು. ರಾಯಚೂರಿಗೆ ಸಚಿವ ಸ್ಥಾನ ನೀಡದ್ದಕ್ಕೆ ಆಕ್ರೋಶ. ಸಚಿವ ಅಜಯ್ ಸಿಂಗ್ ವಿರುದ್ಧ ಗೋಬ್ಯಾಕ್ ಚಳವಳಿ. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ. ಸಚಿವರ ಕಾರ್ಯಕ್ರಮಕ್ಕೆ ಮುತ್ತಿಗೆ ಯತ್ನ. ಚೆನ್ನೈನಲ್ಲಿ ತಮಿಳುನಾಡು ಸಿಎಂ ವಿಜಯ್ರಿಂದ ಧ್ವಜಾರೋಹಣ. ಮೊದಲ ಬಾರಿಗೆ ಸಿಎಂ ಆಗಿ ತ್ರಿವರ್ಣ ಹಾರಿಸಿದ ದಳಪತಿ. ವಿಶೇಷ ಅಂದರೆ ಸಿಎಂ ಸ್ವತಂತ್ರ ಸಂಭ್ರಮಕ್ಕೆ ಸಾಕ್ಷಿಯಾದ ನಟಿ ತ್ರಿಷಾ. ವಿಜಯ್ ಪರೇಡನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದ ಗೆಳತಿ. ಕೆಪಿಸಿಸಿ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಧ್ವಜಾರೋಹಣ ನೆರವೇರಿಸಿದ ಬಿಕೆ ಹರಿಪ್ರಸಾದ್. ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷರ ವಾಗ್ದಾಳಿ. ಆಪರೇಷನ್ ಸಿಂಧೂರದಲ್ಲಿ ಯಾರೂ ಸಾಯಲಿಲ್ಲ ಅಂದ್ರು. ಆಮೇಲೆ ಹುತಾತ್ಮರ ಹೆಸರು ಘೋಷಿಸಿ ಕೇಂದ್ರ ಸರ್ಕಾರ ನಗೆಪಾಟಲಿಗೆ ಈಡಾಯಿತು. ದೇಶದಲ್ಲಿ ಸಂವಿಧಾನ ವಿರೋಧಿ ಕೃತ್ಯಗಳು ಹೆಚ್ಚಿವೆ ಅಂತ ಹರಿಪ್ರಸಾದ್ ಕಿಡಿ. ವಿಶ್ವದ ಅತಿ ಎತ್ತರದ ಕಟ್ಟಡದ ಮೇಲೆ ತ್ರಿವರ್ಣ ಧ್ವಜ. ಬುರ್ಜ್ ಖಲೀಫಾ ಮೇಲೆ ಕಂಗೊಳಿಸಿದ ಕೇಸರಿ ಬಿಳಿ ಹಸಿರು. UAE ಭಾರತದ ನಡುವಿನ ಸಂಬಂಧದ ಸಂಕೇತವಾಗಿ ಆಚರಣೆ. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ಹರಿದ ಕಾವೇರಿ. ರಾತ್ರಿಯಿಂದಲೇ 80ಕ್ಕೂ ಹೆಚ್ಚು ಗೇಟ್ಗಳ ಮೂಲಕ ಬಿಡುಗಡೆ. 3,000 ಕ್ಯೂಸೆಕ್ ಬಿಡುಗಡೆ ಮಾಡಿರುವ ಮಾಹಿತಿ. ಕಬಿನಿಯಿಂದಲೂ ತಮಿಳುನಾಡಿಗೆ ನೀರು. ಬರೋಬ್ಬರಿ 12,000 ಕ್ಯೂಸೆಕ್ ನೀರು ರಿಲೀಸ್. ಇನ್ನೊಂದೆಡೆ ಜಲಾಶಯದ ನೀರಿನ ಮಟ್ಟ ಕೂಡ ಕುಸಿತ. ಮಂಡ್ಯದ ಸಂಜಯ ವೃತ್ತದಲ್ಲಿ ಮುಂದುವರಿದ ಅನ್ನದಾತರ ಪ್ರತಿಭಟನೆ. ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಭೇಟಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ರೈತರ ಮನವಿ. ಮೊಳಕಾಲ್ಮೂರು ತಾಲೂಕನ್ನ ಆಂಧ್ರಪ್ರದೇಶಕ್ಕೆ ಸೇರಿಸಿಬಿಡಿ. ಮಂತ್ರಿ ಸ್ಥಾನ ತಪ್ಪಿದ್ದಕ್ಕೆ ಶಾಸಕ NY ಗೋಪಾಲಕೃಷ್ಣ ಕಿಡಿ. ಇಲ್ಲಿನ ಶಾಸಕರಿಗೆ ರಾಜ್ಯದಲ್ಲಿ ಬೆಲೆಯೇ ಇಲ್ಲ ಅಂತ ಆಕ್ರೋಶ. ಪ್ರಜ್ವಲ್ ರೇವಣ್ಣ ಬ್ಯಾರಾಕ್ ಜೊತೆ ದರ್ಶನ್ ಬ್ಯಾರಾಕ್ನಲ್ಲೂ ಸಿಸಿಬಿ ಶೋಧ. ನಟನ ಬ್ಯಾರಾಕ್ನಲ್ಲಿ 4 ಪುಸ್ತಕಗಳು ಪತ್ತೆ. ಬೇರೆ ಕೈದಿಯೊಬ್ಬ ದರ್ಶನ್ಗೆ ಬರೆದಿದ್ದ ಪತ್ರ ಕೂಡ ಬೆಳಕಿಗೆ. ಬೆಂಗಳೂರಿನ ಬೋಗೇನಹಳ್ಳಿಯಲ್ಲಿ ಜನರ ಗೋಳು ಕೇಳೋರಿಲ್ಲ. ಬೆಳಗ್ಗೆಯಿಂದ ರಾತ್ರಿ ಎನ್ನದೇ ನಡೆಯುತ್ತೆ ಭಾರೀ ಬ್ಲಾಸ್ಟಿಂಗ್ ಕೆಲಸ. ಬಂಡೆ ಬ್ಲಾಸ್ಟ್ನಿಂದಾಗಿ ನಿತ್ಯ ನರಕ ಯಾತನೆ. ಇಂಡೋನೇಷ್ಯಾದಲ್ಲಿ ಮತ್ತೆ ಭೂಕಂಪ. 7.7 ತೀವ್ರತೆಯಲ್ಲಿ ಪ್ರಬಲ ಕಂಪನ. ಕಣ್ಮುಂದೆ ಕುಸಿದ ಕಟ್ಟಡಗಳು. ಜನರು ದಿಕ್ಕಾಪಾಲು. ಹಲವರ ಸಾವು. ರಾವಣನ ಪಾತ್ರವನ್ನ ನನಗಿಂತ ಉತ್ತಮವಾಗಿ ಯಾರೂ ಅಭಿನಯಿಸಲು ಸಾಧ್ಯವಿಲ್ಲ. ಆಪ್ಕಿ ಅದಾಲತ್ನಲ್ಲಿ ನಟ ಯಶ್ ಮಾತು. ರಾಮನ ಪಾತ್ರದ ಬದಲು ರಾವಣನ ಪಾತ್ರ ಆರಿಸಿದ್ದಕ್ಕೂ ಕೊಟ್ಟರು ಕಾರಣ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.